ವರ್ಷಕ್ಕೆ ಒಂದು ಬಾರಿ ಕಾಮದೇವನನ್ನ ಪ್ರತಿಷ್ಠಾಪಿಸಿ ಪೂಜೆ ಮಾಡಲಾಗುತ್ತೆ. ನವನಗುಂದದಲ್ಲಿ ಕಾಮಣ್ಣನಿಗೆಂದೇ ಮುಡಿಪಾಗಿರುವ ಅಪರೂಪದ ದೇವಾಲಯವಿದ್ದು, ಈ ಕ್ಷೇತ್ರದಲ್ಲಿರುವ ಕಾಮಣ್ಣನನ್ನ ರಾಮಲಿಂಗ ಕಾಮಣ್ಣ ಎಂದೇ ಕರೆಯಲಾಗುತ್ತೆ. ಹೋಳಿ ಹಬ್ಬದ ದಿನ ಈ ದೇಗುಲದಲ್ಲಿ ಕಾಮಣ್ಣನನ್ನ ಪ್ರತಿಷ್ಠಾಪಿಸಿ ಪೂಜಿಸಲಾಗ್ತಾ ಇದ್ದು, ಹಳದಿ ಬಣ್ಣದ ಮುಖವನ್ನ ಹೊತ್ತು ಕಾಮಣ್ಣ ತನ್ನ ಬಳಿ ಬರುವ ಭಕ್ತರಿಗೆ ದರ್ಶನವನ್ನ ನೀಡುತ್ತಿದ್ದಾನೆ. ಭಕ್ತರ ಮನೋಕಾಮನೆಗಳು ಏನೇ ಇರಲಿ, ಅವುಗಳನ್ನ ಇಲ್ಲಿರುವ ಕಾಮಣ್ಣ ಶೀಘ್ರವಾಗಿ ನೆರವೇರಿಸುತ್ತಾನೆ ಎಂದು ಹೇಳಲಾಗುತ್ತೆ. ಸಂತಾನ ಪ್ರಾಪ್ತಿಗಾಗಿ ಬೆಳ್ಳಿ ತೊಟ್ಟಿಲ ಹರಕೆ, ವಿವಾಹ ವಿಳಂಬವಾಗುತ್ತಿದ್ದರೆ ಬೆಳ್ಳಿ ಬಾಸಿಂಗದ ಹರಕೆ, ಅನಾರೋಗ್ಯ ನಿವಾರಣೆಗೆ ಬೆಳ್ಳಿಯ ಕುದುರೆ ಹರಕೆ, ಉದ್ಯೋಗ ಪ್ರಾಪ್ತಿಗಾಗಿ ಬೆಳ್ಳಿ ಪಾದ, ಆಸ್ತಿ ಮನೆ ಇಲ್ಲದವರು ಛತ್ರಿಯನ್ನ ನೀಡೋದಾಗಿ ಹರಕೆಯನ್ನ ಹೊತ್ತುಕೊಳ್ತಾರೆ. ಸಮಸ್ಯೆಗಳು ಯಾವುದೇ ಇರಲಿ, ಇಲ್ಲಿಗೆ ಬಂದು ಕಾಮಣ್ಣನಿಗೆ ಹರಕೆಯನ್ನ ಹೊತ್ತುಕೊಂಡ್ರೆ ಸಮಸ್ಯೆಗಳು ದೂರವಾಗಿ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಎನ್ನುವುದು ಈ ದೇವನಿಗೆ ಹರಕೆಯನ್ನ ಹೊತ್ತು ಸಮಸ್ಯೆಯಿಂದ ಮುಕ್ತರಾದ ಭಕ್ತ ಜನರ ಮನದ ಮಾತಾಗಿದೆ. ಈ ದೇವನನ್ನ ನಂಬಿದ್ರೆ ಬದುಕಿನಲ್ಲಿ ಬಂದ ಕಷ್ಟಗಳು ಮಂಚಿನಂತೆ ಕರಗಿ ಹೋಗುತ್ತೆ ಎನ್ನುವುದಂತೂ ಸತ್ಯವಾದ ಮಾತಾಗಿದೆ. ಹೀಗಾಗಿಯೇ ಪ್ರತಿ ವರ್ಷ ಈ ಕ್ಷೇತ್ರಕ್ಕೆ ಭೇಟಿ ನೀಡುವ ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇರೋದು ಇಲ್ಲಿರುವ ಕಾಮಣ್ಣನ ಮಹಿಮೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಇವಿಷ್ಟು ಸಂಗತಿಗಳು ಮಾತ್ರವಲ್ಲದೆ ಹೋಳಿ ಹುಣ್ಣಿಮೆಗೂ ಮುನ್ನ ಬರುವ ಏಕಾದಶಿಯಂದು ಕಾಮಣ್ಣನನ್ನ ನಿಂತ ಭಂಗಿಯಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತೆ. ದ್ವಾದಶಿಯ ದಿನದಿಂದ ಭಕ್ತರಿಗೆ ದರ್ಶನವನ್ನ ನೀಡುವ ಇಲ್ಲಿನ ಕಾಮಣ್ಣನು ಯುಗಾದಿಯ ಮರುದಿನ ಬರುವ ಪ್ರತಿಪದೆಯಂದು ಮರುಹುಟ್ಟನ್ನ ಪಡೆದು ಕುಳಿತ ಭಂಗಿಯಲ್ಲಿ ಭಕ್ತರಿಗೆ ದರ್ಶನವನ್ನ ನೀಡುತ್ತಾನೆ. ಹೋಳಿ ಹುಣ್ಣಿಮೆಯಂದು ಲಕ್ಷಾಂತರ ಜನರು ಈ ಕ್ಷೇತ್ರಕ್ಕೆ ಆಗಮಿಸಿ ಕಾಮಣ್ಣನಿಗೆ ನಮಿಸಿ ತಮ್ಮ ಹರಕೆಯನ್ನ ತೀರಿಸಿಕೊಳ್ತಾರೆ.